ವಿಜಯಲಕ್ಷ್ಮಿ ಅವರಿಗೆ ಟಾಂಗ್ ಕೊಡುತ್ತಿರುವ ಪವಿತ್ರ ಗೌಡರವರು. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಜೈಲಿನಿಂದ ಹೊರಗಡೆ ಬಂದ ನಂತರ ವಿಜಯಲಕ್ಷ್ಮಿ ಅವರು ತನ್ನ ಸೆಲೆಬ್ರಿಟಿಗಳನ್ನು ಸೆಲೆಬ್ರಿಟೀಸ್ ಎಂದು ತುಂಬ ಪ್ರೀತಿ ಮಾಡುತ್ತಾರೆ. ಹಾಗೂ ಅವರು ಆಷಾಢದ 2ನೇ ಶುಕ್ರವಾರ ಆಗಿರುವುದರಿಂದ ಅವರು ಮನೆಯಲ್ಲಿ ಮೈಸೂರಿನಲ್ಲಿರುವ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದು ಮನೆಯಲ್ಲಿ ಕೂಡ ಚಾಮುಂಡಿ ದೇವಿಯನ್ನು ಆರಾಧನೆಯನ್ನು ಮಾಡಿದ್ದರು. ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ಜೈಲಿನಲ್ಲಿದ್ದ ಕಾರಣ ಅವರು ಚಾಮುಂಡಿಯ ದರ್ಶನವನ್ನು ಮಾಡೋಕ್ಕಾಗದ ಕಾರಣ ಅವರು ಮನೆಯಲ್ಲಿ ಚಾಮುಂಡಿ ಪೂಜೆಯನ್ನು ಮಾಡಿಸಿದ್ದಾರೆ. ಆದುದರಿಂದ ಇಂದು ದರ್ಶನ್ ರವರು ಅಣ್ಣ ಅತ್ತಿಗೆ ಇಬ್ಬರೂ ಸೇರಿ ಫ್ಯಾನ್ಸ್ನೆಲ್ಲ ಮೀಟ್ ಮಾಡಿ ಹಾಗೂ ಅವರ ಜೊತೆ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ. ಹೀಗೆ ದಿನ ಕಳೆಯುತ್ತಾ ವಿಜಯಲಕ್ಷ್ಮಿ ಅವರು ಎಲ್ಲೇ ಹೋದರೂ ಏನೇ ಮಾಡಿದರೂ ಪತಿಯನ್ನು ಬಿಟ್ಟು ಜೊತೆಗಿರದ ಪತಿಯವರು. ಹಾಗಾಗಿ ಯಾವಾಗಲೂ ಜೊತೆಗೆ ಇರುತ್ತಾರೆ ಹಾಗೂ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಜೈಲಿನಿಂದ ಹೊರಬಂದ ನಂತರ ಪತಿಯನ್ನು ಕೈ ಹಿಡಿತದಲ್ಲಿ ಇಟ್ಟುಕೊಂಡಿರುವ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರಿಗೆ ಟಾಂಗ್ ಕೊಡುತ್ತಿದ್ದಾರೆ. ಅದೇಗೆಂದರೆ ಅವರು ನೀಲಿ ಕಲರ್ ಬಟ್ಟೆಯನ್ನು ಧರಿಸಿ ಹಾಗೂ ಮ್ಯಾಚಿಂಗ್ ನೆಕ್ಲೇಸನ್ನು ಧರಿಸಿ ವಿಜಯಲಕ್ಷ್ಮಿ ಅವರು ದಿನಕ್ಕೊಂದು ಬಟ್ಟೆಯನ್ನು ತೊಡುವ ಪವಿತ್ರ ಗೌಡರವರಿಗೆ ನಾನು ಕೂಡ ಯಾವ ಹೀರೋಯಿನ್ಗೂ ಏನು ಕಡಿಮೆ ಇಲ್ಲ ಎಂದು ಹೇಳುತ್ತಾ ಟಾಂಗ್ ಕೊಡುತ್ತಲೇ ಬಂದಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರು ಗಂಡನನ್ನು ಕೈಯಲ್ಲಿ ಇಟ್ಟುಕೊಳ್ಳುತ್ತಾ ಗಂಡನಿಗೆ ಒಳ್ಳೆ ಬುದ್ಧಿಯನ್ನು ಹೇಳಿಕೊಳ್ಳುತ್ತಾ ಎಲ್ಲ ದೇವರ ಹರಕೆಯನ್ನು ತೀರಿಸುತ್ತಾ ಪವಿತ್ರ ಗೌಡರವರು ನಾನು ಯಾರಿಗೂ ಕಡಿಮೆ ಇಲ್ಲ, ನನಗೂ ಯಾರೂ ಬೇಡ, ನನಗೆ ನನ್ನ ಮಗಳೇ ಹೆಚ್ಚು, ನನಗೆ ನಾನೇ ಎಲ್ಲ ಅಂತ ಹೇಳಿಕೊಳ್ಳುತ್ತಾ. ಹಾಗಾಗಿ ಇವರು ಮಾಡಿರುವ ಕೆಲಸಕ್ಕೆ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರಿಗೆ ಕಮೆಂಟ್ ಮೇಲೆ ಕಮೆಂಟ್ ಬರುತ್ತಿದೆ. ನಿನಗೆ ಯಾರೂ ಬೇಡ ಅಂದರೆ ದಯವಿಟ್ಟು ನಮ್ಮ ಬಾಸಿಂದ ದೂರ ಇರು ಎಂದು ಪವಿತ್ರ ಗೌಡ